ರಾಜಣ್ಣವರ ಅಲ್ಲ ನಿನ್ನೆ ರಾಜಣ್ಣವರ ವಿಚಾರ ನಾವು ಪ್ರಸ್ತಾವ ಮಾಡಿದ್ರಿ. ಗೌರವಾನ್ವಿತ ನಮ್ಮ ಎಚ್ ಕೆ ಪಾಟೀಲ್ರವರು ಭಾಳ ಅವರು ಕಾನೂನು ತಜ್ಞರು ಭಾಳ ನೀಟಾಗಿ ಹೇಳಿದ್ರು. ಆ ಥರದ್ದು ಏನೂ ಇಲ್ಲ, ಆ ಥರದ್ದು ಏನು ಸಮಸ್ಯೆನೇ ಇಲ್ಲ. ನೀವು ವಿರೋಧ ಪಕ್ಷದವ್ರು ಪೇಪರ್ಗಳೆಲ್ಲ ನೋಡ್ಕೊಂಡು ಮಾತಾಡ್ತೀರಾ, ನಾವು ದಾಖಲೆ ನೋಡಿ ಮಾತಾಡ್ತೀರಿ, ನೀವು ಪೇಪರ್ ನೋಡಿ ಮಾತಾಡ್ತೀರಾ ಅಂತಂದರು. ಅಲ್ಲ ಒಂದೇ ಇಲ್ಲ ನೋಡಿ, ಸದನದ ನಮ್ಮದು ಕರ್ತವ್ಯ ಆದ ತಕ್ಷಣವೇ ಒಬ್ಬ ಮಂತ್ರಿ ಅವ್ರನ್ನ ವಜಾ ಆದ ತಕ್ಷಣವೇ ಈ ಸದನ ನಡೀತಾ ಇದೆ. ಈಗ ಸದನ ನಡೀತಾ ಇದೆ. ಸದನ ನಡಿಬೇಕಾದ್ರೆ ಸರ್ಕಾರದ ಕರ್ತವ್ಯ, ಮುಖ್ಯಮಂತ್ರಿಗಳ ಕರ್ತವ್ಯ, ಅದನ್ನು ಇಮಿಡಿಯೇಟಾಗಿ, ಯಾಕಂದ್ರೆ ಸದನ ನಡೀಲಿಲ್ಲ ಅಂದ್ರೆ ನಾವು ಕೇಳ್ತಾ ಇಲ್ಲ. ಸದನ ನಡೀತಾ ಇದೆ, ನಡೆಯುವಾಗ ಹೇಳಬೇಕು. ಹೇಳೇ ಇಲ್ಲಲ್ಲ, ಅಲ್ಲ ಬಂದಾಗಲ್ಲ ಹೇಳ, ಹಂಗಾಗಲ್ಲ ಸರ್. ಹಂಗ ನೋಡಿ, ಮುಖ್ಯಮಂತ್ರಿ ಬಂದಾಗ ಅಧಿವೇಶನ ನಡೆಸಕ್ಕಾಗುತ್ತಾ ನೋಡಿ? ಹಂಗ ನೋಡಿ, ಇಲ್ಲ ಇದು ಬಹಳ ಇಂಪಾರ್ಟೆಂಟ್. ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿ ಅದರ ನಂತರ ಬರ್ತಾರೆ. ಈಗ ಅವರು ಹೊರಗಡೆ ಏನ್ ಹೇಳಿದಾರೆ ಅಂದ್ರೆ ಇದರಿಂದ ಒಂದು ಷಡ್ಯಂತ್ರ ಇದೆ, ಒಂದು ಪಿತೂರಿ ಇದೆ ಅಂತ ಹೇಳಿದಾರೆ. ಯಾರು ಪಿತೂರಿ ಮಾಡಿದ್ರು, ಯಾರು ಷಡ್ಯಂತ್ರ ಮಾಡಿದ್ರು ಗೊತ್ತಾಗ್ಬೇಕಲ್ಲ. ಒಬ್ರು ಮಾತಾಡಿ. ಅಧ್ಯಕ್ಷ ಒಂದೇ ನಿಮಿಷ ನಾವೇನ್ ಜಾಸ್ತಿ ಸಮಯನ ಕೇಳಲ್ಲ. ಮುಖ್ಯಮಂತ್ರಿಗಳ ಕರ್ತವ್ಯ ಅದು. ಅಲ್ಲ ಯಾವಾಗ ಇವತ್ತು ಕ್ವಶನ್ ಈಗ ಬರ್ತಾರೆ ಅವರು. ನೋಡಿ, ನೆನ್ನೆ ಆಗಿರೋದು ಘಟನೆ, ನೆನ್ನೆನೇ ಹೇಳ್ಬೇಕಾಗಿತ್ತು. ನೆನ್ನೆ ಆಗಿರೋದು ಅವರು ಈಗಾಗಲೇ ನನ್ನ ಮೇಲೆ ಷಡ್ಯಂತ್ರ ಆಗಿದೆ, ನಮ್ಮ ಪಾರ್ಟಿಯವರೇ ಮಾಡಿದ್ದಾರೆ ಅಂತ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ರಾಜೀನಾಮೆ ಅಕ್ಸೆಪ್ಟ್ ಮಾಡಿಲ್ಲ. ರಾಜೀನಾಮೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.